ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮೂರ್ತಿ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು 2 ಸುಲಭವಾದ ಮನೆಮದ್ದು ಹೇಳ್ಕೊಡ್ತೀನಿ. ಒಂದು ಮನೆಮದ್ದು ಸ್ವಲ್ಪ ಇವಾಗ ನರ ದೌರ್ಬಲ್ಯತೆ ಇದೆ, ಸ್ವಲ್ಪ ನಿಮೂರ್ಕಿನಲ್ಲಿ ತೊಂದರೆ ಆಗ್ತಾ ಇದೆ, ಇಲ್ಲ ನಿಮೂರ್ಕಿ ಆಗ್ತಾ ಇದೆ ಬಟ್ ಜಾಸ್ತಿ ಟೈಮ್ ನನಗೆ ಹೋಲ್ಡ್ ಮಾಡೋದಾಗ್ತಾ ಇಲ್ಲ, ಅಥವಾ ನನಗೆ ಸೀಗ್ರೆಸ್ಗಳನ್ನು ಆಗ್ತಾ ಇದೆ, ಬೇಗನೆ ನಾನು ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ, ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ಅಥವಾ ನನ್ನ ವೈಫ್ನು ಯಾವುದೋ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಸರ್, ನನಗೆ ಯಾವುದೋ ರೀತಿ ಪಿಲ್ಸ್ ಅಥವಾ ಯಾವುದೋ ರೀತಿ ಮೆಡಿಸಿನ್ ಬೇಡ, ಮನೆಯಲ್ಲಿನೇ ತಾವು ಏನಾದರೂ ಹೇಳ್ಕೊಡಿ, ನಾವು ಜಸ್ಟ್ ಮನೆಯಲ್ಲಿನೇ ಮಾಡಿಬಿಟ್ಟು ಅದಕ್ಕೆ ನನ್ನ ಸೆಕ್ಸುವಲ್ ಪ್ರಾಬ್ಲಮ್ನ ನಾನೇ ನೈಸರ್ಗಿಕವಾಗಿ ರೆಡಿ ಮಾಡ್ಬೋದಂತ. ಬಟ್ ಡೆಫಿನೆಟ್ಲಿ ಒಂದು ಮನೆ ಮದ್ದು ಹೇಳ್ತೀನಿ, ಎಲ್ಲ ಕಿಚನಲ್ಲಿ ಈಸಿಲಿ ಅವೈಲೇಬಲ್ ಮೆಡಿಸಿನ್ ಇದು ಟೋಟಲ್ 45 ದಿನ ಕೋರ್ಸು. ಇದು ಹೇಗೆ ಮಾಡಬೇಕಂದ್ರೆ, ದಿನ ರಾತ್ರಿ ಮಲಗೋ, ಇವಾಗ ಸ್ಪೆಷಲಿ ಇವಾಗ ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆ, ಯೂಸಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರು ಒಳ್ಳೆಯ ರೀತಿ ಡೈಜೆಷನ್ ಚೆನ್ನಾಗಿರುತ್ತೆ. ಇದರಲ್ಲಿ ಯೂಸಲಿ ಏನು ಮಾಡಬೇಕು, ದಿನ ರಾತ್ರಿ ಅಥವಾ ಮಧ್ಯರಾತ್ರಿ ರಾತ್ರಿ ಒಂದು 9 ಗಂಟೆಗೆ ಡಿನ್ನರ್ ಮಾಡಿ, 9:30 ಅಥವಾ 10 ಗಂಟೆಗೆ ಏನು ಮಾಡಿ, 1 ಗ್ಲಾಸ್ ಹಾಲು ತಗೊಳ್ಳಿ, ಅದರಲ್ಲಿ 1 ಏಲಕ್ಕಿ ಸ್ವಲ್ಪ ಕುಟ್ಟಿಸ್ಬಿಟ್ಟು ಹಾಲಿನಲ್ಲಿ ಹಾಕಿಬಿಡಿ, ಚೆನ್ನಾಗಿ ಕುದಿಸ್ಲಿ. ಅದು 1 ಗ್ಲಾಸ್ ಹಾಲು ಸ್ವಲ್ಪ ಅರ್ಧ ಗ್ಲಾಸ್ ಆಗಲಿ. ಅರ್ಧ ಗ್ಲಾಸ್ ಆದಮೇಲೆ ಸ್ವಲ್ಪ ಉಗುರು ಬೆಚ್ಚ ಯಾವಾಗ ಆಗುತ್ತೆ ನೋಡಿ, ಸ್ಲೋಲಿ ಸಿಪ್ ಬೈ ಸಿಪ್ ನಾವು ಹೇಗೆ ಟೀ ಕುಡಿತೀವಿ ನೋಡಿ, ಒಂದು 2 ದಿಂದ 3 ನಿಮಿಷ ಕುಡೀರಿ. ಅದು ಪ್ರತಿನಿತ್ಯ ಮಾಡಿ. 15 ದಿವಸದಲ್ಲಿನೇ ಒಳ್ಳೆ ನಿಮಗೆ ಪವರ್ ಬಂದ್ಬಿಟ್ಟು ಏನಾದರೂ ಸ್ಟಾಪ್ ಮಾಡಿ. ಒಂದು 50% ಇಂಪ್ರೂವ್ಮೆಂಟ್ ಇದೆ ಅಂದರೆ ಇನ್ನೂ ಒಂದು 15 ದಿನ ಕಂಟಿನ್ಯೂ ಮಾಡಿ. ಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ನಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಶುಗರ್ ಯಾರಿಗಿದೆ ನೋಡಿ, ಕಂಪ್ಲೀಟ್ಲಿ 45 ದಿನ ತಗೊಳ್ಳಿ. ಬಟ್ ಯಂಗ್ ಹುಡುಗರಿಗೆ 15 ದಿನ ಆಗಲಿ ಅಥವಾ 35 ದಿನ ಸಫಿಷಿಯೆಂಟ್ ಇರುತ್ತೆ. ಸೊ ಇಷ್ಟು ಮಾಡಿತು ನಿಮ್ ಯಾವುದೋ ರೀತಿ ನರ ದೌರ್ಬಲ್ಯತೆ ಇರ್ಬೋದು, ಅದು ಶೀಘ್ರಸ್ಖಲನ ಇರ್ಬೋದು, ಅಥವಾ ನಿಮೂರ್ಕೆ ದೋಷ ಇರ್ಬೋದು, ಇಲ್ಲ ಸರ್ ಚೆನ್ನಾಗಿದೆ ಬಟ್ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇನ್ನ ಸ್ವಲ್ಪ ಎಕ್ಸ್ಟ್ರಾ ಏನಾದ್ರೂ ಆ್ಯಡ್ ಅಂದ್ರೆ ಮಾಡ್ಬೋದಂದ್ರೆ ಇದು ಪ್ರಯೋಗ ಮಾಡಿ. ತುಂಬಾ ಒಳ್ಳೆ ಪ್ರಯೋಗ ಇದೆ. ಮತ್ತೊಂದು ಪ್ರಯೋಗ ಹೇಳ್ತೀನಿ, ಅದು ಸ್ಪೆಷಲಿ ಶುಗರ್ ಇದ್ದವ್ರು ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕಂದ್ರೆ ನಾನು ಜೇನುತುಪ್ಪ ಬಗ್ಗೆ ಹೇಳ್ತೀನಿ. ಸ್ಪೆಷಲಿ ನಾನು ಆಕ್ಚುಲಿ ಡಯಾಬಿಟಿಕ್ ಪೇಷಂಟ್ನಲ್ಲಿ ಜೇನುತುಪ್ಪ ಔಷಧಿ ಅಂತ ಹೇಳ್ತೀನಿ. ಬಟ್ ಪ್ರೊವೈಡೆಡ್ ಜೇನುತುಪ್ಪ ನಮಗೆ ನೈಸರ್ಗಿಕವಾಗಿ ಕಲೆಕ್ಷನ್ ಆಗಿರ್ಬೇಕು. ಯಾವುದೋ ರೀತಿ ಮಾರ್ಕೆಟ್ನಲ್ಲಿ ಬಾಟಲ್ಸ್ ಫಾರ್ಮ್ನಲ್ಲಿ ಅವೈಲೇಬಲ್ ಇರುತ್ತಲ್ಲ, ಆ ಜೇನುತುಪ್ಪಕ್ಕೆ ನಾನು ಹೇಳಲ್ಲ. ಬಟ್ ನೀವು ನೈಸರ್ಗಿಕವಾಗಿ ಎಲ್ಲಾದ್ರೂ ನೀವು ಹಳ್ಳಿ ಊರಿನಿಂದ ತಮ್ಮ ಯಾರಾದ್ರೂ ಇದ್ದಾರೆ ಅವ್ರ ಹತ್ರ ತರಿಸಿ ಅಂದ್ರೆ ಡೆಫಿನೆಟ್ಲಿ ಆ ಜೇನುತುಪ್ಪ ಏನ್ ಮಾಡಬೇಕು, 1 ಚಮಚ ಜೇನುತುಪ್ಪ ತಗೋಬೇಕು, ಅದರಲ್ಲಿ 2 ಲವಂಗ ಪುಡಿ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಊಟ ಆದ್ಮೇಲೆ ಸ್ವಲ್ಪ ಸ್ಲೋಲಿ ಲೀಕ್ ಮಾಡ್ಬೇಕು. ಸಣ್ಣ ಮಕ್ಕಳೇನು ಚಾಕ್ಲೇಟ್ ತಿಂತಾರಲ್ಲ ಆ ಥರ ತಿನ್ನಿ. ಇಷ್ಟು ಒಳ್ಳೆ ಏನಾಗುತ್ತೆ, ಅದು ನೈಸರ್ಗಿಕವಾಗಿ ಏನಿರುತ್ತಲ್ಲ ಪುರುಷತ್ವ ಪವರ್ ಜಾಸ್ತಿ ಮಾಡೋಕ್ಕೆ ಒಳ್ಳೆ ಔಷಧಿ. ಅದು ಏನಂದ್ರೆ ಒಂದು 10-15 ದಿನ ತಗೊಂಡ್ಬಿಟ್ರೆ ಒಳ್ಳೆ ಕುದುರೆ ಬಲ ಬರುತ್ತೆ. ಎಷ್ಟೋ ಪೇಷಂಟ್, ಸ್ಪೆಷಲಿ ನಾನು ಓಲ್ಡ್ ಏಜ್ ನಲ್ಲಿ ಹೇಳ್ತೀನಿ, ಇದು 45, 50, 55 ದಿನ ಇರುತ್ತಲ್ಲ, ಸ್ಪೆಷಲಿ ಸ್ವಲ್ಪ ನರ ದೌರ್ಬಲ್ಯತೆ ಆ ಏಜ್ ನಲ್ಲಿ ಜಾಸ್ತಿ ಬರುತ್ತೆ. ಆ ಪೇಷಂಟ್ ನನಗೆ ಎಷ್ಟೋ ಸತಿ ಬಂದು ಹ್ಯಾಪಿಲಿ ಹೇಳ್ತಾರೆ, ಸರ್ ಒಂದು 10 ಡೇಸ್ ತಗೊಂಡಿದ್ದೀನಿ ಸರ್, ತುಂಬಾ ಒಳ್ಳೆ ರಿಸಲ್ಟ್ ಇದೆ ಅಂತ. ಈ 2 ಮನೆ ಮದ್ದು ತಾವು ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಮತ್ತು ಈ ವಿಡಿಯೋ ತಮಗೆ ಇಷ್ಟ ಆದರೆ ತಮ್ಮ ಫ್ರೆಂಡ್ಸ್ ಜೊತೆಗೆ ಎಲ್ಲ ಶೇರ್ ಮಾಡಿ, ಅಂದರೆ ಎಲ್ಲರಿಂದ ಒಬ್ಬರಿಗೆ ನಿಮಗೆ ಬೆನಿಫಿಟ್ ಆಗುತ್ತೆ. ಮತ್ತು ನಿಮ್ಗೆ ಯಾವುದೇ ರೀತಿ ಸೆಕ್ಸ್ ಒಂದು ಪ್ರಾಬ್ಲಮ್ ಏನಾದರೂ ಇದ್ರೆ ನಾನು ನಂಬರ್ ಹೇಳ್ತೀನಿ, 8105341140. ಈ ನಂಬರ್ಗೆ ಕರೆ ಮಾಡಿ, ಯಾವುದೇ ರೀತಿ ಸೆಕ್ಸುವಲ್ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಅಡ್ರೆಸ್ ಮಾಡೋಣ. ಧನ್ಯವಾದ.